ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಸೆಂಟೆಲ್ಲಾಗೆ ವಿಲ್ಟ್ ಪ್ರಾಬ್ಲಮ್ ಇತ್ತಂತ ಹೇಳ್ಬಿಟ್ಟು ನಮ್ಮದೊಂದು ರಾಟ್ ಕಿಟ್ ಬಳಸಿದ್ರಾ. ಸೊ ಅದು ವಿಲ್ಟ್ ಕಂಟ್ರೋಲ್ ಆಗಿದೆಯಾ? ಅದು ನಿಮ್ಮದೊಂದು ಅಡ್ರೆಸ್ ಮಗಂತ ಹೇಳಿ ಸರ್. ತಮ್ಮ ಹೆಸರು ಸರ್? ನಾವು ಮುನ್ರಾಜ್ ಅಂತ. ಹಾಂ ಸರ್. ರಂಗನಾಥ್ಪುರ. ಹಾಂ ಸರ್. ಅಂಬರೀಷ್ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಾಂ ಸರ್. ಇದು ಜಾಸ್ತಿ ಗಿಡ ಓದ್ತಾ ಇತ್ತು. ಓಕೆ ಸರ್. ಅಂಬರೀಷ್ ಅಪ್ಪನು ಹಿಂಗೆ ಯಾರೋ ಹೇಳಿದ್ರಿ ಇಂಥವ್ರ ಕಡೆ ಹೋದ್ರೆ ಇಂಥ ಔಷಧಿ ಕೊಡ್ತಾರ ಅಂತ ಹೇಳಿದ್ರು. ಹೋಗಿ ಎತ್ತಿಕೊಂಡು ಬಂದು ಬಿಟ್ರೆ ಆಮೇಲೆ ಗಿಡ ಏನು ಹೋಗಿಲ್ಲ. ಅಂದ್ರೆ ಈಗ ಇಷ್ಟು ಮಾತ್ರ. ಅಂದ್ರೆ ಈಗ ಇದ್ರ ಬಗ್ಗೆ ಏನು ವಿಲ್ಟ್ ಅಂದ್ರೆ ನಿಮ್ಗೆ ಏನಾದ್ರು ಮುಂಚೆ ಐಡಿಯಾ ಐತಾ ಸರ್? ಇಲ್ಲ ಇಲ್ಲ ಇಲ್ಲ. ಈಗ ಇದು ಬಂದ್ಮೇಲೆ ನಮ್ಗೆ ಐಡಿಯಾ ಬಂದಿದ್ದು. ಈಗ ಈ ರಾಟ್ ಕಿಟ್ ಕೊಟ್ಮೇಲೆ ಎಷ್ಟು ಗಿಡ ಹೋಗಿತ್ತು ಅಷ್ಟಿಗೆ ಕಂಟ್ರೋಲ್ ಆಗಿದೆಯಾ? ಒಂದು 10 ಗಿಡ ಕಾಣಿಸ್ತಾ. ಹಾಂ ಸರ್. ಅಂಬರೀಷ್ ಅಪ್ಪನವ್ರದ್ದು ರಾಟ್ ಕಿಟ್ ಎತ್ಕೊಂಡ್ಬಂದು ಬಿಟ್ಮೇಲೆ ಹಾಂ ಸರ್ ಎಲ್ಲ ಕಂಟ್ರೋಲ್ ಬಂದ್ಬಿಡ್ತು. ಈಗ ಸೆಂಟೆಲ್ಲದೇ ಸಮಸ್ಯೆ ಜಾಸ್ತಿ ಇರೋದು. ಈಗ ಎಲ್ಲ ಪ್ರಾಬ್ಲಮ್ಸು ಬರ್ತಾ ಇರುತ್ತೆ ಸೆಂಟೆಲ್ಲದಲ್ಲಿ. ಸೊ ಈ ಪ್ರಾಡಕ್ಟ್ ಬಿಟ್ರೆ ಬೇರೆ ರೈತರಿಗೂ ಕೂಡ ಒಂದು ರಿಸಲ್ಟ್ ಬರುತ್ತೆ ಸರ್. ನಮ್ಗೆ ಗೊತ್ತಿರೋರ್ಗೆಲ್ಲ ಹೇಳಿದ್ದೀರಿ. ಹಾಂ ಸರ್. ಹೊಸೂರವ್ರು ಕೇಳಿದ್ರೆ. ಹಾಂ ಸರ್. ಎಲ್ಲ ಕಡೆನೂ ಸರ್. ಅಂದ್ರೆ ಈಗ ಈ ಪ್ರಾಡಕ್ಟ್ ಸಿಗುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಿತ್ತು? ನಮ್ಗೆ ನಮ್ಮೂರವ್ರು ಯಾರೋ ಹೇಳಿದ್ರು. ಶ್ರೀನಾಥ್ ಅವ್ರು ಹೇಳಿದ್ರು. ಶ್ರೀನಾಥ್ ಅವರು ಹೇಳಿದ್ರು. ಆಮೇಲೆ ಅವ್ರನ್ನ ಮುಖಾಂತರ ಹೋಗಿ ತಕೊಂಡ್ಬಂದು ನಾವು ಬಿಟ್ಟು ಇಷ್ಟು ಮಾತ್ರ ಬೆಳೆ ಬಂದೈತೆ ಸರ್. ಅಂದ್ರೆ ಈಗ ಇದು ಬಿಟ್ಟ ಮೇಲೆ ನಿಮ್ಗೇನು ವಿಲ್ಟದಿತ್ತು ಅದು ಅಲ್ಲಿಗೆ ನಿಂತೋಗಿ ಸ್ಟಾಪ್ ಆಯ್ತಲ್ವಾ? ಈಗ ಮಾರ್ಕೆಟ್ಗೆ ಹೋಗ್ತಿದೆ ಸ್ವಲ್ಪ. ನಿಮ್ಗೆ ಹೂವು ಕೂಡ ಈಗ ಈ ಸ್ಟೇಜಲ್ಲಿ ಅದೇನು ಫಸ್ಟ್ ಬಂದಿತ್ತು ಅದನ್ನ ಅಲ್ಲಿಗೆ ನಿಂತು ಕಂಟ್ರೋಲ್ ಆಗಿದೆ. ಈಗ ಬೇರೆ ರೈತರು ಕೂಡ ಬಳಸಿದ್ರು ಕೂಡ ಔಷಧಿ ಮಾತ್ರ ಒಳ್ಳೆ ಸಖತ್ತಾಗಿ ಕೆಲಸ ಮಾಡ್ತಾರೆ ಸರ್. ಅಂದ್ರೆ ನೀವು ರೈತರು ಯಾರನ್ನ ತಗೊಂಡೋಗಿ ಅವ್ರ ಕಡೆಯಿಂದ ಒಳ್ಳೆ ಬೆಳೆ ತೆಗಿಬಹುದು. ಅಂದ್ರೆ ಈಗ ನೀವೊಂದು ನಂಬಿಕೆಯಿಂದ ಬಂದು ಇದು ಮಾಡಿದ್ರ, ಅದೇ ನಂಬಿಕೆಯಿಂದ ಬೇರೆ ರೈತರಿಗೂ ಅನುಕೂಲ ಆಗುತ್ತೆ. ಈಗ ನಿಮ್ಗಂತೂ ತೃಪ್ತಿ ಆಗಿದೆ ಅಲ್ವಾ ಈ ರಾಟ್ ಕಿಟ್ ಕೊಟ್ಟಾದ್ಮೇಲೆ? ಅದರಲ್ಲಿ ಇನ್ನೊಂದು ಹಾಂ ಸರ್, ಬೆಳೆ ಬಂದೈತೆ. ಈಗ ಎಷ್ಟು ಕೊಯ್ಲಾಗಿದೆ ಸರ್? ಇದು ಮೂರನೇ ಕೊಯ್ಲ. ಈಗ ಅದು ಅಲ್ಲಿಗೇನು ಒಂದು 15-20 ಗಿಡ ಬಂದಿದ್ದು ಅದು ಅಲ್ಲಿಗೆ ಸ್ಯಾಂಪಲ್ ಸೇರಿಸ್ಕೊಂಡ್ರೆ ಇಲ್ಲೊಂದಿದೆ ಅಲ್ವಾ ಸರ್? ಅದು ನೆಕ್ಸ್ಟ್ಗೆ ಹೋಗಿಲ್ಲ ಅಲ್ವಾ? ಇಲ್ಲ. ಅದೇನೋ ಒಂದು ಗಿಡ ಇತ್ತು ಅದು ಅಲ್ಲೇ ಇದಾಗಿದೆ. ಸೊ ಟೋಟಲ್ ಆಗಿ ರಾಟ್ ಕಿಟ್ ಬಳಸಿದ್ರೆ ಗಿಡ ಒಳ್ಳೆ ಅನುಕೂಲ, ರಿಸಲ್ಟ್ ಆಗಿದೆ. ಒಳ್ಳೆ ರಿಸಲ್ಟ್ ಬಂತು. ಈಗ ಬೇರೆ ರೈತರು ಕೂಡ ಇದನ್ನು ಬಳಸ್ಕೊಂಡ್ರೆ ಅವ್ರಿಗೂ ರಿಸಲ್ಟ್ ಸಿಗುತ್ತೆ. ಈಗ ಈ ವಿಡಿಯೋನ ನೀವು ಹೆಂಗೆ ಒಂದು ರಿಸಲ್ಟು ಸ್ವಲ್ಪ ರಾಟ್ ಕಿಟ್ ಬಳಸಿ ತೊಗೊಂಡ್ರು, ಅದೇ ರೀತಿ ಈ ವಿಡಿಯೋನ ಒಂದು 4 ಜನಕ್ಕೆ ನಾನು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಶೇರ್ ಮಾಡ್ಕೊತೀನಿ. ನಿಮ್ದೇನು ಅಭ್ಯಂತರ ಇಲ್ಲ ಅಲ್ವಾ? ಏನು ಅಭ್ಯಂತರ ಇಲ್ಲ. ಸರ್ ಮತ್ತೆ ತಮ್ಮದು ಅಡ್ರೆಸ್ ಹೇಳ್ರಿ, ರಿಪೀಟ್ ಮಾಡಿ. ರಂಗನಾಥ್ಪುರ. ಹೆಸರು ಸರ್? ಮುನ್ರಾಜ್ ಅವರು. ಓಕೆ. ರಂಗನಾಥ್ಪುರ. ಹಾಂ ಸರ್. ದೇವನಹಳ್ಳಿ ತಾಲೂಕು. ಹಾಂ ಸರ್. ಬೆಂಗಳೂರು ಗ್ರಾಮಾಂತರ. ಹಾಂ ಸರ್. ತಗೊಂಬಂದು ನಾವು ಇಷ್ಟು ಮಾತ್ರ ಬಿಟ್ಟಿದ್ದೀವಿ ಸರ್. ಸಕ್ಸಸ್ ಅಂತೂ ಆಗಿದೆ, ತೃಪ್ತಿ ಅಂತೂ ಆಗಿದೆ. ಯಾಕಂದ್ರೆ ಇವತ್ತು ಸೆಂಟೆಲ್ಲ ಅಂದ್ರೇನೆ ಭಯ ಪಡ್ತಿದ್ದಾರೆ, ಬಟ್ ನಿಮ್ಗೊಂದು ಯಶಸ್ವಿ ಒಂದು ರಿಸಲ್ಟ್ ಸಿಕ್ಕಿದೆ. ಸೊ ನಮಗೂ ಕೂಡ ಈ ತೋಟ ನೋಡಿ ಖುಷಿ ಆಯ್ತು. ಯಾಕಂತಂದ್ರೆ ಎಲ್ಲರಲ್ಲೂ ಸಮಸ್ಯೆ ಇರೋಂಥದ್ದು. ಅಟ್ಲೀಸ್ಟ್ ಈಗ ವಿಲ್ಟ್ಗೆ ಯಾರ ಹತ್ರ ಮೆಡಿಸಿನ್ ಇಲ್ಲ ಅಂತಾರೆ. ಸೊ ಏನೋ ಮ್ಯಾಕ್ಸಿಮಮ್ ನಮ್ಮ ಕೈಲಾದಷ್ಟು ಮಾತ್ರ ನಾವು ರಾಟ್ ಕಿಟ್ ಕೊಟ್ವಿ. ಸಣ್ಣ ಗಿಡದಾಗೆ ಒಟ್ಟೋತಾ ಇತ್ತು. ಹಾಂ ಸರ್. ಅಲ್ಲಿ ನಿಮ್ಮ ಹತ್ರಕ್ಕೆ ಬಂದ್ಮೇಲೆ ನಮ್ದು ಸಕ್ಸಸ್ ಆಯ್ತು. ಅಲ್ಲಿಗೆ ಏನೋ ಅಷ್ಟು ಹೋಗಿತ್ತು, ಅಲ್ಲಿಗೆ ಉಳಿದಿತ್ತು. ಓಕೆ, ಥ್ಯಾಂಕ್ ಯು ಸರ್. ಆಯ್ತು.